ಸರಿಕೆ ಈ ಕೆಲಸನ ನಾವು ಮದುವೆ ದಿನನೇ ಮಾಡಬೇಕಿತ್ತು. ಮದುವೆ ನಿಲ್ಲಿಸಿದ್ಲಲ್ಲ, ಅದಕ್ಕೆ ಮಾನ ನಷ್ಟ ಅಂತೇಳಿ 1ಕ್ಕೆ 2 ಪಟ್ಟು ಕೇಳಬೇಕಿತ್ತು. ನೀನ್ ಮಾಡಿದ ಎಡವಟ್ಟಿಗೆ ನಾವೇನಾರ ಮದುವೆ ದಿನ ದುಡ್ಡು ಕೇಳಿದ್ರೆ ಎಲ್ಲರ ಮೇಲೆ ಕೇಸಾಗಿ ಜಡ್ದಿರೋ ಆಟಯ್ಯ. ಮನೆಗೆ ಸೊಸೆ ಬರ್ತಾಳೆ, ಮನೆ ಕೆಲ್ಸಕ್ಕೆ ಜೊತೆ ಆಯ್ತಾಳೆ, ಅಸಲಿ ಮದುವೆ ಖರ್ಚು ಮಾಡಿ ದುಡ್ಡೆಲ್ಲ ಹೋಯ್ತಲ್ಲ ಅಂತ ಕೊರಗ್ತಾ ಇದ್ದೆ ಮಗ. ಪುಣ್ಯಕ್ಕೆ ಅವ್ನು ಯಾರೋ ಫೋನ್ ಮಾಡಿ ಒಳ್ಳೆ ಐಡಿಯಾನೇ ಕೊಟ್ಟ. ಹೋಗ್ಲಿ ಬಿಡಮ್ಮಿ, ಈಗ್ಲಾದ್ರೂ ಆ ಮನೆಯವರು ನಮ್ಮ ಪಟ್ಟಿಗೆ ಸಿಕ್ಕಾಕೊಂಡಿದಾರಲ್ಲ, ಇನ್ಮೆ ಕೈತೆ ಅವ್ರಿಗೆ ಮಾರಿಯಪ್ಪ. ಹೌದು ಅಮ್ಮಿ, ಅವ್ರು ಯಾರು? ಅವರು ಅಂದ್ರೆ ಯಾರು? ಅದೇ ನಿನಗೆ ಫೋನ್ ಮಾಡಿ ಲಕ್ಷ್ಮಿ ಮನೆಯವ್ರ ಮೇಕೆ ಕಂಪ್ಲೇಂಟ್ ಕೊಡು ಅಂತಂದ್ರಲ್ಲ, ಅವ್ರಿಗೆ ಯಾರು ಅಂತ? ಯಾರು ಅಂತಾನೆ ಗೊತ್ತಿಲ್ಲ ಕಣ್ ಮಗ. ಯಾರು ಅಂತಲೇ ಗೊತ್ತಿಲ್ವಾ? ಈ ವಹಿಂಗೆ ಸಾವೇ ಇಲ್ಲ ಕಣ್ ಮಗ. ನೋಡು ಏನ್ ಹೆಸರು ಅಂತ ಓದು. ಅವನು ಸುಮ್ಮನಿರ್ಲ, ನಾನೇ ನೋಡ್ತೀನಿ. ಹಲೋ ಹಲೋ, ಏನ್ ಗೌರಮ್ಮ ಅವರೇ, ನಾನು ಹೇಳ್ದಂಗೆ ಮಾಡಿದ್ರಾ? ನಿಮ್ಗೆ 100 ವರ್ಷ ಆಯಸ್ ನೋಡಿ. ಈಗ ತಾನೇ ನಮ್ಮ ಮಗನ ಹತ್ರ ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ದೆ, ಅಷ್ಟ್ರಾಗೆ ನೀವೇ ಫೋನ್ ಮಾಡ್ಬಿಟ್ರಿ. ಒಳ್ಳೇದು. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ, ನಾನು ಹೇಳ್ದಂಗೆ ಮಾಡಿದ್ರಾ? ಓ, ಎಂತ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ. ನಾವು ಸುಮ್ಮನೆ ಬಿಟ್ಬಿಡ್ತೀವ ಹೇಳಿ? ಗುಡ್. ನಮ್ ದುಡ್ಡು ಬರ್ತದ ಅಂತ ಕೇಳು. ಅದು ಇವ್ರೆ, ನನ್ ಮಗ ಏನ್ ಹೇಳ್ತಿದ್ದಾನೆ ಅಂದ್ರೆ, ಕೇಳಿಸ್ತು, ನಿಮ್ಮ ದುಡ್ಡು ಬಂದೇ ಬರುತ್ತೆ, ಆದ್ರೆ ನೀವು ಬಿಡಬಾರ್ದು, ಪೀಡಿಸ್ಬೇಕು. ಯಾವ ಮಟ್ಟಕ್ಕೆ ಅಂದ್ರೆ ಧರ್ಮರಾಜ್ ಅವರೇ ಬಂದು ನಿಮ್ಮ ದುಡ್ಡು ವಾಪಸ್ ಕೊಡ್ಬೇಕು. ದುಡ್ಡು ಬಂದಾಕೆ ನಿಮ್ ಹೆಸರು ಒಂದು ದೊಡ್ಡ ಅರ್ಚನೆ ಮಾಡಿಸ್ಬಿಡ್ತೀನಿ. ಇವ್ರೆ, ನಿಮ್ ಹೆಸರೇನ್ ಹೇಳಿದ್ರಿ? ನಾನಿನ್ನು ಏನು ಹೇಳೇ ಇಲ್ವಲ್ಲ. ಸಮಯ ಬಂದಾಗ ಹೇಳ್ತೀನಿ ಗೌರಮ್ನವ್ರೆ. ಹಲೋ ಹಲೋ, ಯಾರ ಇವನು? ಹೆಸರು ಹೇಳಕ್ಕಿಲ್ಲ ಅಂತಾನೆ. ಸದ್ಯ ನೀವು ಬಂದ್ರಲ್ಲ, ಅಷ್ಟೇ ಸಾಕಪ್ಪ. ನನಗಂತೂ ಕೈ ಕಾಲೇ ಆಡ್ತಿರ್ಲಿಲ್ಲ. ಏನಾಯ್ತಪ್ಪ? ಏನಂದ್ರು ಅವರು? ಯಾಕೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು? ಏನ್ ಗಾಬರಿ ಆಗ್ಬೇಡಿ, ಅಂಥದ್ದೇನಾಗಿಲ್ಲ, ಆಮೇಲೆ ಹೇಳ್ತೀನಿ. ಅಲ್ಲ ರೀ, ಅಂಥದ್ದೇನೂ ಆಗಿಲ್ಲ ಅಂದ್ರೆ ನಿಮ್ಮನ್ನ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋದ್ರು? ಮನೆಗೆ ಬಂದಾಗ್ಲೇ ನಿಮ್ ಪ್ರಶ್ನೆ ಮಾಡಿ ಪ್ರಶ್ನೆಗೆ ಉತ್ತರ ತಗೊಂಡು ಹೋಗ್ಬೋದಾಗಿತ್ತಲ್ವಾ? ಅವ್ರ ಪ್ರೊಸೀಜರ್ಸು ಅವ್ರು ಫಾಲೋ ಮಾಡಿದ್ದಾರೆ ಅಷ್ಟೇ. ಪವನಿ, ಒಂದು ಲೋಟ ನೀರು ತಂದ್ಕೊಡಮ್ಮ. ನಳಿನಿ ಫೋನ್ ಮಾಡ್ತಾ ಇದ್ದಾಳೆ. ಅವ್ರಿಗಾಗಲೇ ವಿಷಯ ಹೇಳ್ಬಿಟ್ಟಿದ್ದೀರಾ? ಇಲ್ಲಪ್ಪ, ನಾವ್ ಯಾರು ಏನೂ ಹೇಳಿಲ್ಲ. ಹೌದು ರೀ, ಹೇಳಿಲ್ಲ. ಮತ್ತೆ ಫೋನ್ ಮಾಡ್ತಾ ಇದ್ದಾಳೆ. ಹಲೋ ನಳಿನಿ, ಹೇಳಮ್ಮ. ಯಜಮಾನ್ರೆ, ಯಜಮಾನ್ರೆ, ನನ್ನ ಜೀವನ ಹಾಳಾಗೋಯ್ತು ಯಜಮಾನ್ರೆ, ಹಾಳಾಗೋಯ್ತು. ಯಾಕಮ್ಮ ನಳಿನಿ, ಏನಾಯ್ತು? ಅಪ್ಪ, ಏನಾಯ್ತಪ್ಪ? ಏನ್ ಹೇಳೋದು ಯಜಮಾನ್ರೆ, ದೊಡ್ಡ ಮಗಳ ಮದುವೆ ಮಾಡಿ ಕೈ ಖಾಲಿ ಮಾಡ್ಕೊಂಡು ಕೂತಿದೀವಿ. ಅಂತದ್ರಲ್ಲಿ ಈ ಕುತ್ತಿಗೆ ಬಂದ್ರೆ ನಾನಂತೂ ಬದುಕಲ್ಲ ಯಜಮಾನ್ರೆ, ನಾನಂತೂ ಬದುಕಲ್ಲ. ನಳಿನಿ, ಅದು ಏನಾಯ್ತು ಅಂತ ಸರಿಯಾಗಿ ಹೇಳಮ್ಮ. ನೀನು ಒಂದೇ ಸಲ ಹಿಂಗೆ ಅಳ್ತಾ ಇದ್ರೆ ಅಲ್ಲಿ ಏನಾಯ್ತು ಅಂತ ನಮ್ಗೆ ಹೇಗೆ ಗೊತ್ತಾಗ್ಬೇಕು? ಯಜಮಾನ್ರೆ, ಅದು ಗೌರಮ್ನವ್ರ ಮನೆಯವ್ರು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಇನ್ನೂ 2 ಮಕ್ಕಳಿದ್ದಾರೆ. ಈ ತರ ಆದ್ರೆ ನಮ್ ಕೈಲಿ ಬದುಕಕ್ಕಾಗಲ್ಲ ಯಜಮಾನ್ರೆ. ನಳಿನಿ, ಅದೇನಾಯ್ತು ಅಂತ ಸ್ವಲ್ಪ ಅರ್ಥ ಆಗೋ ಥರ ಹೇಳಮ್ಮ. ಯಜಮಾನ್ರೆ, ಮದ್ವೆ ಖರ್ಚೆಲ್ಲ ನಮ್ ಕೈಲಿ ಮಾಡಿಸಿ ಮದ್ವೆ ದಿನ ಮೋಸ ಮಾಡಿದ್ರು. ಇವತ್ತು ಬಂದು ಮದ್ವೆಗೆ ಮಾಡಿರೋ ಖರ್ಚೆಲ್ಲ ಕೊಡಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯಜಮಾನ್ರೆ, ನಮ್ ಕೈಲಂತೂ ಏನೂ ಆಗಲ್ಲ. ನೀವೇ ಏನಾದ್ರೂ ಮಾಡ್ಬೇಕು ಯಜಮಾನ್ರೆ, ಇಲ್ಲಾಂದ್ರೆ ನಾವು ಯಾರು ಬದುಕಿರಲ್ಲ.
ನಳಿನಿ ಸಮಾಧಾನ ಮಾಡ್ಕೋ ಸ್ವಲ್ಪ. ನೋಡು, ನಿನಗೇನಾದ್ರೂ ಸಮಸ್ಯೆ ಆದ್ರೆ ಅದು ನನ್ನ ಸಮಸ್ಯೆನೇ. ಈ ಮದುವೆ ಮಾಡಿಸಿದ್ ನಾನು. ಎಷ್ಟು ಕೊಡ್ಬೇಕಂತ ಅವರಿಗೆ? ನಳಿನಿ, ಅವ್ರು ಎಷ್ಟು ಕೇಳಿದ್ರು ಅಂತ ಹೇಳಮ್ಮ. ಯಜಮಾನ್ರೆ, ಅವ್ರು ಕೇಳೋವಷ್ಟು ನಿಮ್ಮ ಹತ್ರ ಹೇಳಕ್ಕೂ ನಂಗೆ ಭಯ ಆಗ್ತಿದೆ. ಅದು 15 ಲಕ್ಷ ಕೊಡ್ಬೇಕಂತ ಯಜಮಾನ್ರೆ. ನಳಿನಿ, ನೀನೇನು ತಲೆ ಕೆಡ್ಸ್ಕೋಬೇಡ. ಆ ವಿಷಯ ನನಗೆ ಬಿಟ್ಬಿಡು. ಸರಿ ಯಜಮಾನ್ರೆ, ನೀವಿದ್ದೀರಲ್ಲ ಅನ್ನೋ ಧೈರ್ಯದ ಮೇಲೆ ನಾನು ಇನ್ನೂ ಗುಂಡಿಗೆ ಗಟ್ಟಿಯಾಗಿ ಇಟ್ಕೊಂಡು ಬದುಕಿದ್ದೀನಿ. ಚಿಂತೆ ಮಾಡಬೇಡ. ಕೇಶವ ಪುರೋಹಿತರಿಗೂ ಹೇಳು, ನಾನು ನೋಡ್ಕೋತೀನಿ ಅದನ್ನ. ಸರಿ ಯಜಮಾನ್ರೆ. 5 ಲಕ್ಷ. ಅಪ್ಪ, ತಪ್ಪಾಗಿರೋದು ಅವ್ರ ಕಡೆಯಿಂದ. ಅದು ಯಾವ ಧೈರ್ಯದಲ್ಲಿ ದುಡ್ಡು ಕೇಳ್ತಾರೆ? ಯಶೋಧ ಫೋನ್ ಮಾಡ್ತಾ ಇದ್ದಾರೆ.